Good morning and welcome to KAS GURUJI. ಸ್ನೇಹಿತರೆ, ಇವತ್ತಿನ ಡೈಲಿ ಟಾಪ್ 5 MCQs ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ 1st ಏಪ್ರಿಲ್ 2022 ಇವತ್ತು ನಡೆದಂತಹ ಪ್ರಮುಖ ಪ್ರಚಲಿತ ಘಟನೆಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಏನು ಕರಿತೀವಿ, ಅದರ ಬೇಸಿಸ್ ಮೇಲೆ 5 ಪ್ರೊಬಬಲ್ MCQsನ ಫ್ರೇಮ್ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇದನ್ನು ತಾವು ಶ್ರದ್ಧೆಯಿಂದ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಇದ್ರ ಬೇಸಿಸ್ ಮೇಲೇ ಅಪ್ಕಮಿಂಗ್ KAS ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, KPTCL ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅಲ್ಲಿ ಇದರ ಆಧಾರದ ಮೇಲೆ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಬಟ್ ಅದಕ್ಕಿಂತ ಮುಂಚೆ ತಾವುಗಳು ನಮ್ಮ ಪ್ಲ್ಯಾಟ್ಫಾರ್ಮ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಅದಾದಮೇಲೆ ಟೆಲಿಗ್ರಾಮಲ್ಲಿ KAS ಗುರುಜಿ ಅಫಿಷಿಯಲ್ ಅನ್ನೊಂದು ಅಫಿಷಿಯಲ್ ಟೆಲಿಗ್ರಾಮ್ ಹ್ಯಾಂಡಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಮ್ಮ ವೇದಿಕೆ www.kasguruji.com ಇಲ್ಲಿ ಬರುವಂತಹ ಹಲವಾರು ಇನಿಷಿಯೇಟಿವ್ಸ್ ಲೈಕ್ ಡೈಲಿ ಕನ್ನಡ ಕರೆಂಟ್ ಅಫೇರ್ಸ್, ಡೈಲಿ ಇಂಗ್ಲೀಷ್ ಕರೆಂಟ್ ಅಫೇರ್ಸ್, ಡೈಲಿ ಕನ್ನಡ ಕ್ವಿಸ್, ಡೈಲಿ ಇಂಗ್ಲೀಷ್ ಕ್ವಿಸ್, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ಈ ಥರ ಹಲವಾರು ಇನಿಷಿಯೇಟಿವ್ಸ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸೊ ಅದರ ಬೆನಿಫಿಟ್ನ ತಾವೆಲ್ಲರೂ ಪಡೆದುಕೊಳ್ಬೇಕು. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ದಿ ಫಸ್ಟ್ ಕ್ವಶನ್ ಈಸ್, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಲು ಉತ್ಪಾದಕರಿಗೆಂದೇ ಸಹಕಾರಿ ಬ್ಯಾಂಕನ್ನು ನಿರ್ಮಿಸಲಾಗಿದೆ. ಇದು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಇಂಡಿಯಾಸ್ ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಫಾರ್ ಮಿಲ್ಕ್ ಪ್ರೊಡ್ಯೂಸರ್ಸ್ ವಾಸ್ ರೀಸೆಂಟ್ಲಿ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಸ್ಟೇಟ್? ನಿಮ್ಮ ಆಪ್ಷನ್ಸ್ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ನನ್ ಆಫ್ ದಿ ಅಬವ್. 10 ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೀನಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸತಕ್ಕದ್ದು. ಸರಿಯಾದ ಉತ್ತರ ಎ, ಕರ್ನಾಟಕ. ಇತ್ತೀಚೆಗೆ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು ಈ ಒಂದು ಸಹಕಾರಿ ಬ್ಯಾಂಕ್, ಇದರ ಹೆಸರು ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್, ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಇದರ ಅನೌನ್ಸ್ಮೆಂಟ್ ಬಂದುಬಿಟ್ಟು ಸ್ಟೇಟ್ ಬಜೆಟಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅನೌನ್ಸ್ ಮಾಡಲಾಗಿತ್ತು. ಇದರ ಉದ್ದೇಶ ಏನಪ್ಪ ಅಂದರೆ ಹೈನುಗಾರಿಕೆ ಚಟುವಟಿಕೆ ಅಥವಾ ಡೇರಿ ಸೆಕ್ಟರ್ ಅಥವಾ ಡೇರಿ ಫಾರ್ಮಿಂಗ್, ಇಲ್ಲಿ ಇರುವಂತಹ ಹಾಲು ಉತ್ಪಾದಕರು ಅವರಿಗೆ ಒಂದು ನೆರವಾಗುವುದು ಇದರ ಉದ್ದೇಶ. ಸೊ ಇದರ ಮೇಜರ್ ಬೆನಿಫಿಟ್ ಏನಂದರೆ, ಇಲ್ಲಿ ಈ ಸಹಕಾರಿ ಅಥವಾ ಈ ಸಹಕಾರ ಬ್ಯಾಂಕಲ್ಲಿ ಸೇರುವಂತಹ ಹಾಲು ಉತ್ಪಾದಕರಿಗೆ ಒಂದು ಕ್ರೆಡಿಟ್ ಕಾರ್ಡ್ ನೀಡಲಾಗುತ್ತೆ. ಸೊ ಇದರ ಬೇಸಿಸ್ ಮೇಲೆ ಅವರು ತಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬಹುದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇರುವಂಥ ಪಾಯಿಂಟ್ ಏನಂದರೆ, ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಸೆಂಟ್ರಲ್ ಸ್ಪಾನ್ಸರ್ಡ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಅಂದರೆ ಸೆಂಟ್ರಲ್ ಗೌರ್ಮೆಂಟೇ ಇದರ ವೆಚ್ಚವನ್ನು ಭರಿಸುತ್ತೆ. ಸೊ ಆ ಥರ ಸ್ಕೀಮ್ ಈ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಯೋಜನೆ ಆಗಿರುತ್ತೆ. ಸೊ ಇದರ ಪೈಲಟ್ ಪ್ರಾಜೆಕ್ಟ್ ಅಂತ ಏನು ಕರಿತೀವಿ, ಟೆಸ್ಟಿಂಗ್ ಅಂತ ಏನು ಕರಿತೀವಿ, ಅದನ್ನು ಕರ್ನಾಟಕದಿಂದಲೇ ಆರಂಭಿಸ್ತಾ ಇದ್ದಾರೆ. ಸೊ ಇಷ್ಟು ತಿಳ್ಕೊಂಡಿರಬೇಕು. ಮುಂದಿನ ಪ್ರಶ್ನೆ, ಯಶಸ್ವಿನಿ ಯೋಜನೆಯನ್ನು ಪ್ರಾರಂಭಿಸಲಾದ ವರ್ಷ ಯಾವುದು? ಇನ್ ವಿಚ್ ಇಯರ್ ವಾಸ್ ದಿ ಯಶಸ್ವಿನಿ ಸ್ಕೀಮ್ ಸ್ಟಾರ್ಟೆಡ್? ನಿಮ್ಮ ಆಪ್ಷನ್ಸ್ 2003, 2006, 2009, 2012. ನಿಮಗೆ 10 ಸೆಕೆಂಡ್ಗಳ ಅವಕಾಶ ಇರುತ್ತೆ. ಸೊ ಸರಿಯಾದ ಆನ್ಸರ್ನ ಚೂಸ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸರಿಯಾದ ಉತ್ತರ ಎ, 2003. ಈ ಯೋಜನೆಯನ್ನು 2003 ಜೂನ್ ಮಂತಲ್ಲಿ ಶುರು ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಅಥವಾ ಧ್ಯೇಯ ಅಂತ ಏನು ಕರಿತೀವಿ, ಇದರ ಮುಖ್ಯ ಆಬ್ಜೆಕ್ಟಿವ್ ಏನೆಂದರೆ ಸಹಕಾರಿ ರೈತರಿಗೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುವುದು, ಅಂದರೆ ಹೆಲ್ತ್ ಸೆಕ್ಯೂರಿಟಿ. ಈ ಯೋಜನೆ ಅಡಿಯಲ್ಲಿ ಬೆನಿಫಿಟ್ಸ್ ಏನೆಂದರೆ ಸುಮಾರು 823 ಶಸ್ತ್ರಚಿಕಿತ್ಸೆಗಳನ್ನು ಪಡೆಯಬಹುದು ಯಾರು? ರೈತರು. ಸೊ ಇದನ್ನು ಹೇಗೆ ಪಡಿತಾರೆ ಅಂದರೆ, ವಾರ್ಷಿಕವಾಗಿ ಒಂದು ನಾಮಿನಲ್ ಫೀಸ್ನ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಲಾಗುತ್ತೆ, ಪ್ರೀಮಿಯಂ ಅಂತ ಏನು ಕರಿತೀವಿ. ಸೊ ಆ ಪ್ರೀಮಿಯಂ ಎಷ್ಟು ಅಂದರೆ 250 ರೂಪೀಸ್, 250 ರೂಪಾಯಿ ವಾರ್ಷಿಕ ವಂತಿಗೆ. ಸೊ ಇದನ್ನು ಒಬ್ಬ ರೈತ ಪಾವತಿಸಿದ ಮೇಲೆ ಅವನಿಗೆ ಏನೇ ಅನಾನುಕೂಲ ಅಥವಾ ಏನೇ ಡಿಸೀಸ್ ಬಂದ್ರೂ, ರೋಗ ಬಂದ್ರೂ, ಆ ರೋಗವನ್ನು ರಿಕಗ್ನೈಸ್ಡ್ ಹಾಸ್ಪಿಟಲ್ಸಲ್ಲಿ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ತಗೊಳ್ಬಹುದು ಯಶಸ್ವಿನಿ ಕಾರ್ಡ್ ತೋರಿಸ್ಕೊಂಡು. ಸೊ ಈ ಯೋಜನೆಯನ್ನು ಸಹಕಾರಿ ತತ್ವದ ಅಡಿಯಲ್ಲಿ ಎಲ್ಲರೂ ಒಬ್ಬನಿಗಾಗಿ ಒಬ್ಬ ಎಲ್ಲರಿಗಾಗಿ ಎಂಬ ಸಹಕಾರ ತತ್ವದ ಅಡಿಯಲ್ಲಿ ಆರಂಭಿಸಲಾಗಿದೆ. ಮುಖ್ಯ ಉದ್ದೇಶ ಸಹಕಾರ ತತ್ವ ಅಥವಾ ಸಹಕಾರಿ ತತ್ವ, ಇದನ್ನು ಫುಲ್ಫಿಲ್ ಮಾಡುವಂತಹದ್ದೇ ಈ ಯೋಜನೆಯ ಉದ್ದೇಶ ಆಗಿರುತ್ತದೆ. ಸೊ 2014-15ನೇ ಸಾಲಿನಲ್ಲಿ ಯಶಸ್ವಿನಿ ಯೋಜನೆಯನ್ನು ನಗರ ಸಹಕಾರಿಗಳಿಗೂ ವಿಸ್ತರಿಸಲಾಗಿದೆ. ಇದಕ್ಕಿಂತ ಮುಂಚೆ 2003ರಲ್ಲಿ ಶುರು ಆದಮೇಲೆ 2014ರವರೆಗೂ ಇದು ಹಳ್ಳಿಗಳಿಗೆ ಮಾತ್ರ ಸೀಮಿತ ಆಗಿತ್ತು. ನಂತರ 2014 ಮತ್ತು 15ರಿಂದ ಇದು ನಗರ ಪ್ರದೇಶಗಳಿಗೂ ಕೂಡ ಅನ್ವಯವಾಗುವಂತೆ ನೋಡಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ಕೋರ್ ಸೆಕ್ಟರ್ನ 8 ಕೈಗಾರಿಕೆಗಳನ್ನು ಒಳಗೊಂಡಿದ್ದು, ಕೋರ್ ಸೆಕ್ಟರ್ 8 ಕೈಗಾರಿಕೆಗಳನ್ನು ಒಳಗೊಂಡಿದ್ದು
ಈ ಕೆಳಗಿನವುಗಳಲ್ಲಿ ಯಾವುಗಳು ಇದರಲ್ಲಿ ಸೇರಿವೆ? ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಕವರ್ಡ್ ಅಂಡರ್ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್? ನಿಮ್ಮ ಆಪ್ಷನ್ಸ್ ಕಲ್ಲಿದ್ದಲು, ಸಿಮೆಂಟ್, ಕ್ರೂಡ್ ಆಯಿಲ್, ಆಲ್ ಆಫ್ ದಿ ಅಬೌವ್. ಸರಿಯಾದ ಉತ್ತರವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ವಿದಿನ್ 10 ಸೆಕೆಂಡ್ಸ್. ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್. ಈ ಮೇಲ್ಗಡೆ ಮೆನ್ಷನ್ ಮಾಡಿರುವಂಥ ಎಲ್ಲ ಇಂಡಸ್ಟ್ರೀಸ್ ಕೂಡ ಕೋರ್ ಇಂಡಸ್ಟ್ರೀಸಲ್ಲಿ ಬರ್ತವೆ. ಸೊ ಈ ಒಂದು ಕೋರ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೇ ದೇಶದ ಆರ್ಥಿಕತೆಯನ್ನು ಡಿಟರ್ಮೈನ್ ಅಥವಾ ಅಂದಾಜು ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಸೊ ಪ್ರಮುಖ ವಲಯದ 8 ಕೈಗಾರಿಕೆಗಳು ಯಾವ್ಯಾವು ಅಂದರೆ, ಈ ಕೋರ್ ಸೆಕ್ಟರಲ್ಲಿ 8 ಇಂಡಸ್ಟ್ರೀಸ್ ಇದ್ದಾವೆ. ಯಾವ್ಯಾವ ಇಂಡಸ್ಟ್ರೀಸ್ ಅಂದರೆ ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಸಂಸ್ಕರಣಾ ಉತ್ಪನ್ನಗಳು, ರಸಗೊಬ್ಬರಗಳು, ಉಕ್ಕು, ಸಿಮೆಂಟ್ ಹಾಗೂ ವಿದ್ಯುತ್. ಈ 8 ಪ್ರಮುಖ ಕೈಗಾರಿಕೆಗಳನ್ನು ಸೇರಿಸಿ ಅದನ್ನು ನಾವು ಕೋರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇದರ ಮುಖ್ಯ ಇಂಪಾರ್ಟೆನ್ಸ್ ಏನಂದರೆ, ಈ 8 ಪ್ರಮುಖ ಕೈಗಾರಿಕೆಗಳು ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕದಲ್ಲಿ IIP ಅಂತ ಏನು ಕರಿತೀವಿ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಅದರಲ್ಲಿ ಸುಮಾರು 40% ತೂಕವನ್ನು ಹೊಂದಿವೆ. ಸೊ ಈ 40% ತೂಕ ಹೊಂದಿರುವಂಥ 8 ಇಂಡಸ್ಟ್ರೀಸು ನಮ್ಮ ದೇಶದ ಓವರಾಲ್ ಆರ್ಥಿಕತೆಯನ್ನು ಡಿಸೈಡ್ ಮಾಡ್ತವೆ. ಸೊ ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ, ಯಾರು ನಮ್ಮ ಮಿನಿಸ್ಟ್ರೀಸ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ. ಮುಂದಿನ ಪ್ರಶ್ನೆ, 1 ಇಯರ್ ಸಮುದಾಯದವರು ಯಾವ ರಾಜ್ಯಕ್ಕೆ ಸಂಬಂಧಿಸಿರುತ್ತಾರೆ? 1 ಇಯರ್ ಕಮ್ಯುನಿಟಿ ಪೀಪಲ್ ಬಿಲಾಂಗ್ ಟು ವಿಚ್ ಸ್ಟೇಟ್ ಇನ್ ಇಂಡಿಯಾ? ನಿಮ್ಮ ಆಪ್ಷನ್ಸ್ ತಮಿಳುನಾಡು, ಕರ್ನಾಟಕ, ಗೋವಾ, ಕೇರಳ. ಆನ್ಸರ್ ಇನ್ 10 ಸೆಕೆಂಡ್ಸ್. ಸರಿಯಾದ ಉತ್ತರ ತಮಿಳುನಾಡು. ಸೊ ಇತ್ತೀಚೆಗೆ ಈ 1 ಇಯರ್ ಸಮುದಾಯಕ್ಕೆ ತಮಿಳುನಾಡು ಕೊಟ್ಟಂತಹ 10.5% ಮೀಸಲಾತಿಯನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿರುತ್ತೆ. ಸೊ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದಂತಹ ಈ ಒಂದು ಕಮ್ಯುನಿಟಿ ಅಥವಾ ಈ ಒಂದು ಜಾತಿಯವರು 1 ಇಯರ್ ಸಮುದಾಯದವರು, ಇವರಿಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ 10.5% ಮೀಸಲಾತಿ ಸಿಕ್ಕಿರುತ್ತೆ, ರಿಸರ್ವೇಷನ್ ಸಿಕ್ಕಿರುತ್ತೆ. ಈ ರಿಸರ್ವೇಷನ್ನ ಪ್ರಶ್ನೆ ಮಾಡಿ ಕೆಲವೊಬ್ಬರು ಅರ್ಜಿದಾರರು ಹೈಕೋರ್ಟ್ಗೆ ಹೋಗಿರ್ತಾರೆ. ಹೈಕೋರ್ಟಲ್ಲಿ ನಿಲ್ಲದೇನೆ ಹೈಕೋರ್ಟ್ ರದ್ದುಗೊಳಿಸಿರುತ್ತೆ. ಇಷ್ಟು ನೀವು ಮೀಸಲಾತಿನೂ ಕೊಡಬಾರ್ದು, ಯಾಕಂದರೆ ಇಷ್ಟು ಮೀಸಲಾತಿ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ 50% ಕ್ಯಾಪ್ ಏನಿರುತ್ತೆ ಓವರಾಲ್ ರಿಸರ್ವೇಷನ್ ಮೇಲೆ ಅದನ್ನು ಎಕ್ಸೀಡ್ ಆಗುತ್ತೆ. ಸೊ ಹಾಗಾಗಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಅಸಂವಿಧಾನಿಕ ಅಂತ ಹೇಳಿಬಿಟ್ಟು ರದ್ದುಗೊಳಿಸಿರುತ್ತೆ. ಸೊ ಇದನ್ನು ಪ್ರಶ್ನಿಸಿ ಮತ್ತೆ 1 ಇಯರ್ ಸಮುದಾಯದವರು ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ. ಸೊ ಸುಪ್ರೀಂ ಕೋರ್ಟ್ ಸಹ ಇದನ್ನೇ ಹೇಳಿ ಇದನ್ನು ರದ್ದುಪಡಿಸಿದೆ. ಸೊ 1 ಇಯರ್ ಸಮುದಾಯದವರು ಯಾವ ರಾಜ್ಯದವರು? ತಮಿಳುನಾಡದವರು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಖಾದ್ಯ ತೈಲದ ಅಥವಾ ಎಡಿಬಲ್ ಆಯಿಲ್ನ ಪ್ರಾಥಮಿಕ ಮೂಲಗಳಾಗಿವೆ, ಅಂದರೆ ಪ್ರೈಮರಿ ಸೋರ್ಸಸ್ ಆಗಿವೆ? ಸೋಯಾಬೀನ್, ನೆಲಗಡಲೆ, ಸೂರ್ಯಕಾಂತಿ, ಆಲ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಡಿ, ಆಲ್ ಆಫ್ ದಿ ಅಬೌವ್. ಇಲ್ಲಿ ಖಾದ್ಯ ತೈಲದ ಅಥವಾ ಎಡಿಬಲ್ ಆಯಿಲ್ನ ಪ್ರಾಥಮಿಕ ಮೂಲಗಳು ಅಥವಾ ಪ್ರೈಮರಿ ಸೋರ್ಸಸ್ ಯಾವ್ಯಾವು ಅಂದರೆ ಸೋಯಾಬೀನ್ ಆಗಿರ್ಬೋದು, ಬಿಳಿ ಸಾಸಿವೆ ಆಗಿರ್ಬೋದು, ಮತ್ತು ಸಾಸಿವೆ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು, ಸೂರ್ಯಕಾಂತಿ, ಕುಸುಬೆ ಮತ್ತು ನೈಜರ್. ಈ ಹಲವು ಬೆಳೆಗಳು ಖಾದ್ಯ ತೈಲಗಳ ಪ್ರಮುಖ ಅಥವಾ ಪ್ರಾಥಮಿಕ ಮೂಲಗಳು. ಇದಲ್ಲದೆ ದ್ವಿತೀಯ ಮೂಲಗಳು ಸಹ ಇದ್ದಾವೆ. ಅವ್ಯಾವಂದರೆ ತಾಳೆ ಎಣ್ಣೆ, ತೆಂಗಿನಕಾಯಿ, ಅಕ್ಕಿ ಹೊಟ್ಟು, ಹತ್ತಿ ಬೀಜಗಳು ಮತ್ತು ಮರದಿಂದ ಉತ್ಪನ್ನವಾಗುವ ಎಣ್ಣೆ ಬೀಜಗಳು. ಇದಾದಮೇಲೆ ಕೆಲವೊಂದು ಎಡಿಬಲ್ ಆಯಿಲ್ ರಿಲೇಟೆಡ್ ಫ್ಯಾಕ್ಟ್ಸ್ ಅಥವಾ ನಮ್ಮ ಇಂಡಿಯಾಸ್ ಡಿಪೆಂಡೆನ್ಸಿ ಆನ್ ಎಡಿಬಲ್ ಆಯಿಲ್ ಇಂಪೋರ್ಟ್ಸ್. ಸೊ ಅದ್ರ ಬಗ್ಗೆ ನೋಡೋಣ. ರೆಕಾರ್ಡ್ಸ್ ಹೇಳೋ ಪ್ರಕಾರ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸಸ್ಯಜನ್ಯ ಎಣ್ಣೆ ಅಂದರೆ ಪ್ಲಾಂಟ್ ಬೇಸ್ಡ್ ಎಣ್ಣೆ ಇದನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥ ಒಂದು ದೇಶ ಅಂತ ಕರಿತೀವಿ. ಯಾವುದು? ಪ್ಲಾಂಟ್ ಬೇಸ್ಡ್ ಎಣ್ಣೆ, ಪ್ಲಾಂಟ್ ಬೇಸ್ಡ್ ಆಯಿಲ್, ಎಡಿಬಲ್ ಆಯಿಲ್. ಸೊ ಇದಾದ ನಂತರ ನಮ್ಮ ಟೋಟಲ್ ಬಳಕೆಯಲ್ಲಿ ನಾವು ಎಷ್ಟು ಬಳಸ್ತೀವಲ್ಲ ಎಡಿಬಲ್ ಆಯಿಲ್ನ, ಅದರಲ್ಲಿ ಸುಮಾರು 60%ಗಿಂತ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಾವು ಯಾವ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ ಆ ದೇಶದ ಮೇಲೆ ಅಕಸ್ಮಾತಾಗಿ ಹಠಾತ್ತಾಗಿ ಏನೋ ಒಂದು ತೊಂದರೆ ಆಗಿ ಅವರು ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಒದಗಿ ಬಂದರೆ ಅದರ ಇಂಪ್ಯಾಕ್ಟ್ ಆಟೋಮೆಟಿಕಲಿ ನಮ್ಮ ದೇಶದ ಮೇಲೆ ಆಗುತ್ತೆ. ಹೇಗೆ ಆಗುತ್ತೆ? ತೈಲ ಬೆಲೆ ಇನ್ಕ್ರೀಸ್ ಆಗುತ್ತೆ, ಸ್ಕೇರ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಸ್ಕೇರ್ಸಿಟಿ ಶುರುವಾಗುತ್ತೆ, ಅವೈಲಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ಆಗ್ತಾಯಿದೆ ಅಲ್ಲ, ಸೊ ನಮಗೆ ಉಕ್ರೇನ್ ಒಂದು ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರಿ ಆಗಿತ್ತು. ಉಕ್ರೇನಿಂದ ಸುಮಾರು ನಾವು 30% ಎಡಿಬಲ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಸೊ ಯುದ್ಧದ ಪರಿಣಾಮ ಅವರಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಇಂಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಓವರ್ ಆಲ್ ಪ್ರೈಸಸ್ ಇನ್ ದಿ ಕಂಟ್ರಿ ಆರ್ ರೈಸಿಂಗ್. ಇದಾದಮೇಲೆ
ನಮ್ಮ ದೇಶ ಭಾರತ ಮುಖ್ಯವಾಗಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತಾಳೆ ಎಣ್ಣೆ ಮತ್ತು ಬ್ರೆಜಿಲ್ ಆ್ಯಂಡ್ ಅರ್ಜೆಂಟೀನಾದಿಂದ ಸೋಯಾ ಎಣ್ಣೆ ಮತ್ತು ರಷ್ಯಾ ಮತ್ತು ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆಯನ್ನು ಆಮದು ಮಾಡಿಕೊಳ್ತದೆ. ಸೊ ಯಾವ್ಯಾವ ದೇಶದಿಂದ ಏನೇನು ಇಂಪೋರ್ಟ್ ಮಾಡ್ತೀರಾ ಅಥವಾ ಆಮದು ಮಾಡ್ಕೊಳ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಇಷ್ಟು ಗೊತ್ತಿರಬೇಕು. ಇಂಡೋನೇಷ್ಯಾ ಮಲೇಷ್ಯಾದಿಂದ ತಾಳೆ ಎಣ್ಣೆ, ಬ್ರೆಜಿಲ್ ಮತ್ತು ಅರ್ಜೆಂಟೀನಾದಿಂದ ಸೋಯಾ ಎಣ್ಣೆ, ರಷ್ಯಾ ಮತ್ತು ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆ. ಇದಾದಮೇಲೆ ಭಾರತದಲ್ಲಿ ಎಣ್ಣೆಕಾಳು ಉತ್ಪಾದನೆಯಲ್ಲಿ ಪ್ರಮುಖ ಸವಾಲುಗಳು ಏನಿದ್ದಾವೆ, ಯಾಕೆ ನಾವು ಇಷ್ಟೊಂದು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಯಾಕೆ ಸೆಲ್ಫ್ ಸಫಿಷಿಯೆಂಟ್ ಆಗಿ ನಾವೇ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಕೆಲವೊಂದು ಚಾಲೆಂಜಸ್ ಇದ್ದಾವೆ, ಕೆಲವೊಂದು ಸವಾಲುಗಳಿವೆ. ಏನು ಸವಾಲು ಅಂದರೆ ಮುಖ್ಯವಾಗಿ ಎಣ್ಣೆಕಾಳುಗಳು ಏನು ಬೆಳಿತೀವಿ ಅದು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬೆಳಿತೀವಿ, ಅಂದರೆ ರೇನ್ಫೆಡ್ ಏರಿಯಾಸ್. ಸುಮಾರು 70% ಜಾಸ್ತಿ ಅಥವಾ ಅಧಿಕವಾಗಿ ನಮ್ಮ ಎಣ್ಣೆಕಾಳು ಬೆಳೆಗಳು ರೇನ್ಫೆಡ್ ಏರಿಯಾಸಲ್ಲೇ ಇದ್ದಾವೆ. ಸೊ ಹಾಗಾಗಿ ಮಳೆ ಒಂದು ವರ್ಷ ಬರುತ್ತೆ, ಒಂದು ವರ್ಷ ಬರಲ್ಲ, ಒಂದು ವರ್ಷ ಅತಿವೃಷ್ಟಿ ಆಗುತ್ತೆ, ಒಂದು ವರ್ಷ ಅನಾವೃಷ್ಟಿ ಆಗುತ್ತೆ. ಸೊ ಹಾಗಾಗಿ ವರುಣನ ಕೃಪೆಯಿಂದ ಬೆಳೆ ಬೆಳೀತಿರುವ ಕಾರಣ ಸೊ ಗ್ಯಾರಂಟೀಡ್ ಇನ್ಕಮ್ ಅಥವಾ ರಿಟರ್ನ್ಸ್ ಇರಲ್ಲ. ಸೊ ಹಾಗಾಗಿ ರೈತರು ಏನು ಮಾಡ್ತಾರೆ, ಈ ಒಂದು ಬೆಳೆಯನ್ನು ಬಿಟ್ಟು ಬೇರೆ ಬೆಳೆಗೆ ಹೋಗ್ತಾರೆ. ಸೊ ಹಾಗಾಗಿ ಪ್ರೊಡಕ್ಷನ್ ಆಟೋಮೆಟಿಕ್ಲಿ ಡಿಕ್ರೀಸ್ ಆಗುತ್ತೆ. ಇದಾದಮೇಲೆ ಇನ್ವೆಸ್ಟ್ಮೆಂಟ್ ಆಗಿ ಸೀಡ್ಸ್ ಅಥವಾ ಬೀಜಗಳು ಏನು ಬೇಕಲ್ಲ ಅದರ ಬೆಲೆ ಹೆಚ್ಚಿನದಾಗಿದೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸು ಮತ್ತು ಸ್ಮಾಲ್ ಲೇಬರರ್ಸ್, ಮಧ್ಯಮ ಮತ್ತು ಸಣ್ಣ ರೈತರೇ ಜಾಸ್ತಿ ಇದ್ದಾರೆ. ಸೊ ಅವರಿಗೆ ಹೆಚ್ಚು ದುಡ್ಡನ್ನು ಕೊಟ್ಟು ಒಳ್ಳೊಳ್ಳೆ ಬೀಜಗಳನ್ನ ಖರೀದಿ ಮಾಡೋಕ್ಕೆ ಆಗಲ್ಲ, ಯೋಗ್ಯರಿಲ್ಲ. ಸೊ ಹಾಗಾಗಿ ಅವರು ಈ ಒಂದು ಉತ್ಪಾದನೆ ಬಿಟ್ಟು ಬೇರೆ ರೀತಿಯ ಒಂದು ಉತ್ಪಾದನೆ ಅಂತ ಅಥವಾ ಬೆಳೆಯನ್ನು ಬೆಳೆಯೋಕ್ಕೆ ಹೋಗ್ತಾರೆ. ಇದಾದಮೇಲೆ ಸೀಮಿತ ಸಂಪನ್ಮೂಲಗಳು ಅಂದರೆ ನೀರಾವರಿ ಆಗಿರ್ಬೋದು ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಈ ಥರ ಒಂದು ಸೀಮಿತವಾಗಿ ಸಂಪನ್ಮೂಲಗಳಿರ್ತವೆ. ಸೊ ಇದು ಒಂದು ಚಾಲೆಂಜ್ ಆಗುತ್ತೆ. ಇದಾದಮೇಲೆ ಕಡಿಮೆ ಬೀಜ ಬದಲಿ ದರ ಮತ್ತು ಕಡಿಮೆ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಕಮ್ಮಿ ಇದೆ ನಮ್ಮ ಲ್ಯಾಂಡ್ದು. ಸೊ ಹಾಗಾಗಿ ಈ ಒಂದು ಕೆಲವೊಂದು ಸವಾಲುಗಳು ಇರುವಂಥ ಕಾರಣ ನಮ್ಮ ದೇಶದಲ್ಲಿ ಅಷ್ಟಾಗಿ ನಾವು ಎಣ್ಣೆಕಾಳು ಉತ್ಪಾದನೆಯನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಸ್ನೇಹಿತರೆ, ತಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ಒಂದು ಇನಿಷಿಯೇಟಿವ್ ಬಗ್ಗೆ ಸ್ವಲ್ಪ ತಿಳಿ ಹೇಳಿ ಅವ್ರನ್ನೂ ಕೂಡ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.